ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದಿನ ಯುವ ಜನತೆಯನ್ನು ನಾವು ನೋಡಿದಾಗ ಅದು ಝೆನ್ ಜಿ ಅಂತ ಕರಿತೀವಿ. ಜನರೇಷನ್ ಝೆಡ್ಡಲ್ಲಿ ಜಿ ಜನರೇಷನಲ್ಲಿದ್ದಾರೆ. ಅವರ ಆಲೋಚನಾ ಶಕ್ತಿ ಬೇರೆ ಆಗಿರುತ್ತೆ, ಅವರ ಜೀವನ ಶೈಲಿ ಬೇರೆ, ಆಹಾರ ಕ್ರಮ ಬೇರೆ, ಎಲ್ಲದರಲ್ಲೂ ಬೇರೆ ಹೊಸತನವನ್ನು ನಾವು ನೋಡ್ತಿದ್ದೀವಿ. ನಮಗೆಲ್ಲ ಆಶ್ಚರ್ಯ ಆಗುತ್ತೆ, ಯಾಕೆ ಈ ಥರ ಅಂತ ಕೆಲವೊಮ್ಮೆ ನಮಗೆ ಪ್ರಶ್ನೆಗಳು ಸಹ ಉದ್ಭವ ಆಗುತ್ತೆ. ಏನಕ್ಕೆ ಇವರು ಕೆಲವೊಂದು ಸಮಾಜದ ರೀತಿ ನೀತಿಗಳನ್ನು, ನಿಯಮಗಳನ್ನು ಇವರು ಏನಕ್ಕೆ ಪಾಲನೆ ಮಾಡೋದಿಲ್ಲ ಅಂತ ನೋಡ್ತೀವಿ. ಇದಕ್ಕೆಲ್ಲ ಕಾರಣ ಮುಂದುವರಿತಿರುವ ಜಗತ್ತು, ಆಧುನಿಕ ಜಗತ್ತು, ತಾಂತ್ರಿಕತೆಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ನೀಡ್ತಾ ಇದ್ದೀವಿ. ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳಿದೆ. ಅಡುಗೆ ಮಾಡೋದಕ್ಕೆ ಆಗಲಿ, ಬಟ್ಟೆ ಒಗೆಯೋದಕ್ಕೆ ಆಗಲಿ, ಎಲ್ಲದಕ್ಕೂ ನಾವು ಡೊಮೆಸ್ಟಿಕ್ ವರ್ಕ್ ಅಂತ ಮನೆ ಕೆಲಸ ಏನಿದೆ ಎಲ್ಲದಕ್ಕೂ ಯಂತ್ರೋಪಕರಣಗಳಿದೆ. ಮತ್ತು ಹೆಣ್ಣು ಮಕ್ಕಳು ಸಹ ಹೆಚ್ಚಾಗಿ ಉದ್ಯೋಗಸ್ಥರು, ಹೊರಗಡೆ ದುಡಿತಾ ಇದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಹಾಗಾಗಿ ಇದೆಲ್ಲದರ ಜೊತೆಯಲ್ಲೂ ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬ ವ್ಯವಸ್ಥೆಯ ಒಂದು ಬುಡ ತಳಪಾಯ ಅಂತ ಏನಿದೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಶೇಕ್ ಆಗ್ತಾ ಇದೆ ಅಂತಲೇ ಅನಿಸುತ್ತೆ. ಆಗಿದೆ, ಆದರೆ ಅದು ಫೌಂಡೇಶನು ತುಂಬ ಗಟ್ಟಿ ಇದೆ. ಕುಟುಂಬ ಅನ್ನುವ ಒಂದು ವ್ಯವಸ್ಥೆ ಏನಿದೆ, ಮಾನವನ ವಿಕಾಸದ ಹಂತದಲ್ಲಿ ಒಂಟಿಯಾಗಿದ್ದವನು ಕುಟುಂಬಸ್ಥನಾದಾಗ ಇರುವಂತಹ ಅನುಕೂಲಗಳಿಗೆ ಆತ ಸಂಘಜೀವಿಯಾಗಿ ಕುಟುಂಬಸ್ಥನಾಗಿ ಅವನ ಕುಟುಂಬದ ಸದಸ್ಯರ ಜೊತೆ ಅವನು ಸಾವಿರಾರು ವರ್ಷಗಳಿಂದ ಅವನು ಬದುಕ್ತಾ ಬಂದಿದ್ದಾನೆ. ಆದರೆ ಇಂದು ನಾವೇನು ಅಂದ್ಕೊಂಡಿದ್ದೀವಿ, ಕುಟುಂಬಕ್ಕಿನ್ನ ಒಂಟಿಯಾಗಿದ್ದಾಗ ಅನುಕೂಲಗಳು ಜಾಸ್ತಿ ಅನ್ನುವುದನ್ನು ನಮ್ಮ ಯುವ ಜನತೆ, ಈಗಿನ ಒಂದು ಜನರೇಷನ್ ಅವರು ಆ ಥರ ತಿಳ್ಕೊಂಡಿದ್ದಾರೆ. ಕಾರಣ ಕೆಲಸದ ಒತ್ತಡ ಮತ್ತು ಬಹಳಷ್ಟು ಕಮಿಟ್ಮೆಂಟ್ಗಳು. ಹಿಂದೇನಾಗ್ತಾ ಇದೆ, ಮದುವೆ ಆ ಕುಟುಂಬ ವ್ಯವಸ್ಥೆಯ ಒಂದು ಯಾವುದು ಬೇಸ್ ಅಂತಂತೀವಿ, ಅದು ಮದುವೆ ಅನ್ನೋದಿದೆಯಲ್ಲ, ಅದು ಎಲ್ಲೋ ಒಂದು ಅದರ ಅರ್ಥ ಬದಲಾಗ್ತಾ ಇದೆ. ಮದುವೆ ಅನ್ನೋದು ಅದರ ಅರ್ಥವನ್ನು ಕಳ್ಕೊತಾ ಇದೆ ಅಂತ ಅನ್ಬೋದು. ಕಾರಣ ನಾವು ಸುತ್ತಮುತ್ತ ಪ್ರತಿದಿನ ನಾವು ನೋಡುವ ಹಲವಾರು ಈಗ ವಿವಾಹ ವಿಚ್ಛೇದನಗಳು ಅಥವಾ ಬೇರೆ ಗಂಡ ಮತ್ತು ಹೆಂಡರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಕಡಿಮೆ ಆಗ್ತಾ ಇರೋದು, ಸೈರಣೆ ಸಹನೆ ಅನ್ನೋದು ಕಡಿಮೆ ಆಗ್ತಾ ಇರೋದು. ಇದೆಲ್ಲದನ್ನು ನಾವು ನೋಡಿದಾಗ ಎಲ್ಲೋ ಈ ಮದುವೆ ಅನ್ನುವ ಒಂದು ಪದ ಇದೆಯಲ್ಲ, ಅದ್ಭುತವಾದ ಒಂದು ಆಚರಣೆ ಅಂತ ಅನ್ಬೋದು, ಅದು ಎಲ್ಲೋ ಕಳ್ಕೊತಾ ಇದೆ. ಅದರ ಬದಲು ಯುವ ಜನತೆ ಲಿವ್ ಇನ್ ರಿಲೇಷನ್ ಅಂತ ನಾವು ಕೇಳಿರ್ಬೋದು, ಸುಮ್ಮನೆ ಜೊತೆಯಾಗಿ ವಾಸ ಮಾಡೋ ಅಂಥದ್ದು. ಇದಕ್ಕೆ ಹೆಚ್ಚು ಜನ ಆಕರ್ಷಿತರಾಗ್ತಾ ಇದ್ದಾರೆ. ಇದು ಅವರ ದೃಷ್ಟಿಯಿಂದ ಚೆನ್ನಾಗಿದೆ, ಈ ವ್ಯವಸ್ಥೆ ಚೆನ್ನಾಗಿದೆ. ಏಕೆಂತಂದರೆ ಮದುವೆ ಅನ್ನೋದು ಒಂದು ಕಮಿಟ್ಮೆಂಟ್. ಅದು ಮದುವೆಯಾಗಿ ಹೋದಾಗ ನನಗೆ ಒಂದು ಜವಾಬ್ದಾರಿ ಇದೆ, ಆ ಕುಟುಂಬದ ಜವಾಬ್ದಾರಿ ನಂದು. ಮತ್ತು ಐ ಆಮ್ ಆನ್ಸರಬಲ್ ಟು ಮೆನಿ ಪೀಪಲ್, ನಾನು ಪ್ರತಿಯೊಬ್ಬರಿಗೂ ನಾನು ಉತ್ತರಿಸಬೇಕು. ಏಕೆಂದರೆ ಒಂದು ಬದ್ಧತೆ ಇದೆ ಅಲ್ಲಿ ಅತ್ತೆ ಮಾವನಿಗೆ ನಾನು ಉತ್ತರ ಕೊಡಬೇಕಾಗುತ್ತೆ, ಗಂಡನಿಗೆ ಉತ್ತರಿಸಬೇಕು. ಈ ರೀತಿ ಕುಟುಂಬದ ಸದಸ್ಯರಿಗೆ ನಾನು ಉತ್ತರವನ್ನು ನೀಡುವಂತಹ ಒಂದು ಸ್ಥಾನದಲ್ಲಿರ್ತೀನಿ. ಬದ್ಧತೆ ಇರುತ್ತೆ, ಕಮಿಟ್ಮೆಂಟ್ಗಳು ಅಂತೀವಲ್ಲ ಏನಿದೆ, ಜವಾಬ್ದಾರಿಗಳಿರುತ್ತೆ. ಆದರೆ ಈ ಒಂದು ವ್ಯವಸ್ಥೆ ಏನಿದೆ, ಲಿವ್ ಇನ್ ರಿಲೇಷನ್ ಅಂತ ಏನಿದೆ, ಸುಮ್ಮನೆ ಜೊತೆಯಾಗಿ ಒಂದು ಮನೆಯಲ್ಲಿ ವಾಸ ಮಾಡೋದು, ಅವ್ರ ಪಾಡಿಗೆ ಅವರಿರ್ತಾರೆ, ಇವರ ಪಾಡಿಗೆ ಇವರಿರ್ತಾರೆ. ಆಮೇಲೆ ಬೇಕಾದಂಥ ಸಾಮಾನುಗಳನ್ನು ಇಬ್ಬರು ತರ್ತಾರೆ, ಶೇರ್ ಮಾಡ್ತಾರೆ. ನಂತರ ಲೈಂಗಿಕತೆಯಲ್ಲೂ ತೊಡಗಿರ್ತಾರೆ, ಆದರೆ ಮಕ್ಕಳು ಇರೋದಿಲ್ಲ. ಆದರೆ ಸಮಾಜದ ಒಪ್ಪಿಗೆಯಿಂದ ಅವರು ಮದುವೆ ಆಗಿರೋದಿಲ್ಲ. ನಂತರ ಅವರಿಗೆ ಇಷ್ಟ ಇಲ್ಲ, ಆ ವ್ಯಕ್ತಿ ನನಗೆ ಸಹಿಸೋಕ್ಕಾಗ್ತಿಲ್ಲ ಅಂದಾಗ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ. ಈ ಥರದ ಒಂದು ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇದು ಎಲ್ಲೋ ಒಂದು ಕಡೆ ಇತ್ತು, ಆದರೆ ಇದಕ್ಕೆ ಸಮಾಜ ಮನ್ನಣೆ ಕೊಡ್ತಾ ಇರಲಿಲ್ಲ. ಇದಕ್ಕಿಂತ ಹಿಂದೆ ನಾವು ನೋಡೋದಾದರೆ ಗಾಂಧರ್ವ ವಿವಾಹ, ಅಲ್ಲೂ ಸಹ ಗಾಂಧರ್ವ ವಿವಾಹ ಅಂದರೆ ನಮ್ಮ ಸುತ್ತಮುತ್ತ ಪ್ರಕೃತಿಯನ್ನೇ ಅದನ್ನು ಬೇಸಾಗಿಟ್ಕೊಂಡು ಅವರ ಒಂದು ಸಮ್ಮುಖದಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಇವುಗಳ ಸಮ್ಮುಖದಲ್ಲಿ ಮದುವೆ ಆಗೋದು, ನಂತರ ಲೈಂಗಿಕತೆಗೆ ತೊಡಗೋದು, ಮಕ್ಕಳನ್ನು ಪಡೆಯೋದು. ನಂತರ ನಾವು ಓದಿದ್ದೀವಿ ದುಷ್ಯಂತ ಶಕುಂತಲೆಯ ಕತೆ. ಆ ಮಹಾರಾಜ ಕೊನೆಗೆ ಶಕುಂತಲೆ ನನಗೆ ಗೊತ್ತೇ ಇಲ್ಲ ಅನ್ನೋದು, ಶಕುಂತಲೆ ಅನುಭವಿಸುವ ಕಷ್ಟ. ಅಂದರೆ ಈ ಥರದ ಒಂದು ಒಪ್ಪಂದದಲ್ಲಿ ತೊಂದರೆಗಳೇ ಹೆಚ್ಚು ಹೊರತು ಇದರಿಂದ ಅನುಕೂಲಗಳು ಇಲ್ಲ. ಕಾರಣ ನಾವು ನೋಡೋದಾದರೆ ವೈಜ್ಞಾನಿಕವಾಗಿ ಬದ್ಧತೆ ಇಲ್ಲದ ಕಾರಣ ನಮ್ಮ ಮೆದುಳಿನಲ್ಲಿ, ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳಲ್ಲಿ ಏನು ವ್ಯತ್ಯಾಸ ಅಂತ ನೋಡೋದಾದರೆ, ಮೊದಲನೆಯದಾಗಿ ಆಕ್ಸಿಟಾಸಿನ್ ಅನ್ನುವ ಹಾರ್ಮೋನು, ಮದುವೆ ಮತ್ತು ಈ ಒಂದು ಒಪ್ಪಂದ, ಇವು ಎರಡಕ್ಕೂ ನಾನು ಕಂಪೇರ್ ಮಾಡ್ತಾ ಬರ್ತೀನಿ.
ಒಪ್ಪಂದದಲ್ಲಿ ಏನಾಗುತ್ತೆ, ಆಕ್ಸಿಟಾಸಿನ್ ಲವ್ ಹಾರ್ಮೋನು ಬಿಗಿನಿಂಗಲ್ಲಿ ಜಾಸ್ತಿ ಇರುತ್ತೆ, ತುಂಬ ಪ್ರೀತಿ ಇರುತ್ತೆ. ನಂತರ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ವಿಜ್ಞಾನಿಗಳು ನೋಡಿದ್ದಾರೆ. ಅದರ ಒಂದು ಲೆವೆಲ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಕಾರಣ ಏನಂತಂದರೆ ಅನ್ಸರ್ಟೇನಿಟಿ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಮತ್ತು ಈ ರಿಲೇಷನ್ನು ಸ್ಟ್ರಾಂಗ್ ಇರೋದಿಲ್ಲ. ಅಂದರೆ ಅವರಿಗೆ ಇಷ್ಟ ಇಲ್ಲ ಅಂದಾಗ ಅವನು ಯಾವಾಗ ಬೇಕಾದರೂ ಹೋಗ್ಬೋದು. ಅನ್ಸರ್ಟೇನಿಟಿ, ಆಮೇಲೆ ಒಂದು ಬದ್ಧತೆ ಇಲ್ಲದೆ ಇರೋ ಅಂತಹದ್ದು, ಸೆಕ್ಯೂರ್ಡ್ ಫೀಲಿಂಗ್, ಸುರಕ್ಷತೆ ಅನ್ನೋದು ಇಲ್ಲದೆ ಇರೋ ಅಂತಹದ್ದು. ಯಾರಿಗೂ ಯಾರು ಆನ್ಸರಬಲ್ ಅಲ್ಲ. ಎನಿ ಟೈಮು ಯಾರು ವಾಕೌಟ್ ಆಗ್ಬೋದು, ವಾಕಿನ್ನಾರು ಆಗ್ಬೋದು, ವಾಕೌಟಾರು ಆಗ್ಬೋದು, ಅಥವಾ ತಾವು ಕೊಟ್ಟಿರುವ ವಸ್ತುಗಳನ್ನ ಪಡೆಯಲೂಬಹುದು, ಬಿಟ್ಟು ಹೋಗಬಹುದು. ಈ ಥರ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನವೂ ಒಂದು ಅನ್ಸರ್ಟೈನ್ ಫೀಲಿಂಗ್ ಇದ್ದಾಗೇನಾಗುತ್ತೆ, ಶಿವರಲ್ಲಿ ಇದ್ದಂತಹ ಒಂದು ಪ್ರೀತಿ ಎಲ್ಲೋ ಒಂದು ಭಯ ಆಗಿ ಅದು ಕನ್ವರ್ಟ್ ಆಗೋದ್ರಿಂದ ಆಕ್ಸಿಟಾಸಿನ್ ಲೆವೆಲು ಕಡಿಮೆ ಆಗ್ತಾ ಬರುತ್ತೆ. ಆದರೆ ಮದುವೆ ಅಂತ ನಾವು ನೋಡೋದಾದರೆ ಆಕ್ಸಿಟಾಸಿನ್ ಪ್ರಮಾಣ ಬಿಗಿನಿಂಗಲ್ಲಿ ಅಷ್ಟು ಜಾಸ್ತಿ ಏನು ಇರೋದಿಲ್ಲ, ನಂತರ ಅದು ಜಾಸ್ತಿ ಆಗ್ತಾ ಬರುತ್ತೆ. ಕಾರಣ ಅದು ಒಂದು ಸುರಕ್ಷತೆ, ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ. ಮತ್ತು ಅಲ್ಲಿ ಒಂದು ಬದ್ಧತೆ ಇರುತ್ತೆ, ಪ್ರತಿಯೊಬ್ಬರು ಬದ್ಧರಾಗಿರ್ತಾರೆ ಅವರ ಕರ್ತವ್ಯಕ್ಕೆ. ಹಾಗಾಗಿ ಒಂದು ಮದುವೆ ಅನ್ನುವ ಒಂದು ಬಂಧನದಲ್ಲಿ ಬಂದಾಗ ಆಕ್ಸಿಟಾಸಿನ್ ಪ್ರಮಾಣ ಅಲ್ಲಿ ಜಾಸ್ತಿ ಇರುತ್ತೆ. ನಂತರ ಈ ಒಪ್ಪಂದದಲ್ಲಿ ನಮ್ಮ ಹೈಪೋಥಾಲಮಸ್ ಪಿಟ್ಯೂಟರಿ ಎಡ್ರಿನಲ್ ಗ್ಲ್ಯಾಂಡ್ ಆಕ್ಸಿಸನ್ನು ನೋಡಿದಾಗ ಸದಾ ಕಾಲ ಕಾರ್ಟಿಸಾಲ್ ಒತ್ತಡದ ಹಾರ್ಮೋನು ಇವರಲ್ಲಿ ಒಪ್ಪಂದದಲ್ಲಿ ಇರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಕಾರಣ ಇಲ್ಲಿ ಸೆಕ್ಯೂರ್ಡ್ ಫೀಲಿಂಗ್ ಇಲ್ಲ, ನನ್ನ ಜೊತೆ ಕೊನೆಯವರೆಗೂ ಇವನು ಗಟ್ಟಿಯಾಗಿ ನಿಲ್ತಾನೆ ಎನ್ನುವ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ. ನನ್ನ ಸ್ವಭಾವ ನಿನಗಿಷ್ಟ ಇಲ್ಲ ಅಂದಾಗ ನೀನು ಹೋಗ್ಬೋದು, ನಿನ್ನ ಸ್ವಭಾವ ನನಗಿಷ್ಟ ಇಲ್ಲ ಅಂದರೆ ನಾನು ಹೋಗ್ಬೋದು. ಆ ಥರ ಇದ್ದಾಗ ಪ್ರತಿ ನಿಮಿಷ, ಪ್ರತಿ ಕ್ಷಣದಲ್ಲೂ ಎಲ್ಲೋ ಅನ್ಸೆಕ್ಯೂರ್ಡ್, ಅಸುರಕ್ಷತೆಯ ಮನೋಭಾವನೆ ಕಾಡ್ತಾ ಇರೋದ್ರಿಂದ ಆ ಒಂದು ಹೈಪೋಥಾಲಮಸ್ ಪಿಟ್ಯೂಟರಿ ಎಡ್ರಿನಲ್ ಆಕ್ಸಿಸನ್ನು ನಾವು ನೋಡಿದ್ರೆ ಅಲ್ಲಿ ಕಾರ್ಟಿಸಾಲ್ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಆದರೆ ಮದುವೆಯಲ್ಲಿ ಈ ಹೈಪೋಥಾಲಮಸ್ ಪಿಟ್ಯೂಟರಿ ಎಡ್ರಿನಲ್ ಗ್ಲ್ಯಾಂಡ್ ಆಕ್ಸಿಸ್ದು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. ಇಲ್ಲಿ ಒತ್ತಡ ಇರುತ್ತೆ, ಕಾರ್ಟಿಸಾಲು ಬರುತ್ತೆ, ಆದರೆ ನನ್ನ ಜೊತೆ ಒಬ್ಬರಿದ್ದಾರೆ, ನನ್ನ ಜೊತೆಯಾಗಿ ಬೆಂಗಾವಲಾಗಿ, ನನಗೆ ಆರೋಗ್ಯದ ಸಮಸ್ಯೆ ಆದರೆ ನನ್ನ ಜೊತೆ ಇದ್ದಾರೆ, ನನಗೆ ಹಣಕಾಸಿನ ಸಮಸ್ಯೆ ಆದರೆ ನನ್ನ ಜೊತೆ ಇದ್ದಾರೆ, ನನ್ನ ಎಲ್ಲ ಸಮಸ್ಯೆಗಳಿಗೂ ನನ್ನ ಸಂಗಾತಿ ನನ್ನ ಜೊತೆಯಾಗಿ ಇದ್ದಾರೆ ಅನ್ನುವ ಒಂದು ಭಾವನೆ ಇದೆಯಲ್ಲ, ಅದು ಈ ಕಾರ್ಟಿಸಾಲ್ ಪ್ರಮಾಣವನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಎರಡು ಗುಂಪುಗಳ ಮಧ್ಯ ನೋಡಿದಾಗ ಮದುವೆಯಲ್ಲಿ ಕಾರ್ಟಿಸಾಲ್ ಪ್ರಮಾಣ ಕೆಲವೊಂದು ಸಮಯದಲ್ಲಿ ಜಾಸ್ತಿ ಆಗ್ಬೋದು, ಕೆಲವು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಆದರೆ ಒಪ್ಪಂದದಲ್ಲಿ ಸದಾ ಕಾಲ ಕಾರ್ಟಿಸಾಲು ಜಾಸ್ತಿನೇ ಇರುವುದು ವಿಜ್ಞಾನಿಗಳು ನೋಡಿದ್ದಾರೆ. ಇದರ ಜೊತೆಗೆ ಬಹಳ ಪ್ರಮುಖವಾದದ್ದು ಡೋಪಮೈನ್ ಅನ್ನುವ ಹಾರ್ಮೋನು. ಡೋಪಮೈನ್ ಅನ್ನುವ ಹಾರ್ಮೋನು ರಿವಾರ್ಡಿಂಗ್ ಹಾರ್ಮೋನು. ನೀವು ಏನೋ ಒಂದು ಕೆಲಸ ಮಾಡಿದಾಗ ನಿಮಗೆ ಒಂದು ಬಹುಮಾನ ಕೊಡ್ತಾರಲ್ಲ, ಆ ಥರ ಅದು ಬಹುಮಾನ ಥರದ ಒಂದು ಹಾರ್ಮೋನು, ಅದು ಬಿಡುಗಡೆಯಾಗೋದು. ಈ ಒಪ್ಪಂದದಲ್ಲಿ ಒಂದು ನಾವೆಲಿಟಿ ಇದೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಬೇರೆ ಬೇರೆ ಮದುವೆಯಲ್ಲಿ ನಾವು ನೋಡುವಂತಹ ಬದ್ಧತೆಗಳಿಲ್ಲ. ಅತ್ತೆ ಮಾವ ಇರಲ್ಲ, ನಾದ್ನೀರು ಇರೋದಿಲ್ಲ, ಆಮೇಲೆ ನೀನು ಅಡುಗೆ ಮಾಡಲೇಬೇಕು ಅನ್ನೋದೇನಿಲ್ಲ. ನಾವು ಅದನ್ನು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಬಹುದು. ಆಮೇಲೆ ನೀನು ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ ನೀನು ಎಲ್ಲರನ್ನೂ ನೋಡ್ಕೋಬೇಕು ಅನ್ನೋದೇನಿರಲ್ಲ. ನೀನು ರಾತ್ರಿ ಬೆಳಗ್ಗೆ 11 ಗಂಟೆಗಾರು ಹೇಳ್ಬೋದು, ಮಧ್ಯಾಹ್ನದಲ್ಲಾರು ಹೇಳ್ಬೋದು, ಅದು ನಿನ್ನ ಇಷ್ಟ. ಅಂದರೆ ಇಲ್ಲಿ ಸಂಪೂರ್ಣ ಫ್ರೀಡಮ್ ಥರ ಸಿಕ್ಬಿಡುತ್ತೆ. ಇಲ್ಲಿ ಆ ಫ್ರೀಡಮ್ ಅನ್ನೋದ್ರಿಂದ ಏನಾಗುತ್ತೆ, ನಾವೆಲ್ಟಿ, ಒಂದು ಹೊಸತನ, ತುಂಬ ಚೆನ್ನಾಗಿದೆಯಪ್ಪ, ಏನು ಈ ರಿಲೇಷನ್ನು, ಹೇಳೋರಿಲ್ಲ ಕೇಳೋರಿಲ್ಲ, ನನ್ನದೇ ಇದು ಸಾಮ್ರಾಜ್ಯ ಎಲ್ಲದಕ್ಕೂ, ಮತ್ತು ಎಲ್ಲದು ಶೇರಿಂಗ್ ಇರುತ್ತೆ. ಹಾಗಾಗಿ ತುಂಬ ಚಂದ ಅಂತ ಅನಿಸೋದ್ರಿಂದ ಡೋಪಮೈನು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಒಂದಷ್ಟು ದಿನ ತುಂಬ ಶೂಟಪ್ ಆಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ನಂತರದ ದಿನದಲ್ಲಿ ಡೋಪಮೈನು ಕುಸಿತಾ ಬರುತ್ತದೆ. ಡ್ರಾಸ್ಟಿಕ್ ರಿಡಕ್ಷನ್ ಇನ್ ಡೋಪಮೈನ್ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಕಾರಣ ಹೊಸದರಲ್ಲಿ ಒಂದು ಗಾದೆ ಇದೆ, ಅಗಸ ಬಟ್ಟೆನ ಎತ್ತೆತ್ತೊಗೆದ ಅಂತ. ಹೊಸದರಲ್ಲಿ ತುಂಬ ಚೆನ್ನಾಗಿರುತ್ತೆ, ನಂತರ ಆ ಥರದ ಜೀವನ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಸಮಾಜ ಅವರನ್ನು ನೋಡುವ, ನಾವು ಎಷ್ಟೇ ಮುಂದುವರೆದ್ರು ಈಗ ಅಂತಾರೆ ಸಮಾಜ ಲಿವಿನ್ನ ಒಪ್ಕೊಂಬಿಟ್ಟಿದೆ ಅಪ್ಪ ಅಂದ್ರೂ ಸಹ ಒಂದು ಮದುವೆಯಾದ ಹೆಂಗಸಿಗೆ ಕೊಡುವಂತಹ ಮರ್ಯಾದೆ ಈ ಲಿವಿನ್ ರಿಲೇಷನಲ್ಲಿ ಇದ್ದಂತಹ ಹೆಂಗಸಿಗೆ ಯಾವುದೇ ಕಾರಣಕ್ಕೂ ಆ ಮಟ್ಟದ ಪ್ರಾಶಸ್ತ್ಯ ಖಂಡಿತ ಸಿಕ್ಕೋಲ್ಲ. ಸಿಕ್ಕಿದೆ ಅಂದರೆ ಅದು ಸುಮ್ಮನೆ ಅವರು ಒಂದು ಭ್ರಮೆ ಅಂತಲೇ ಅನ್ಬಹುದು. ಮದುವೆಯಾಗಿ ಒಂದು ಮಾಂಗಲ್ಯ ಸರ ಹಾಕಿರುವಂಥ ಹೆಣ್ಣು ಮಕ್ಕಳಿಗೆ ಸಿಗುವ ಎಲ್ಲ ಗೌರವಗಳು ಲಿವಿನ್ನಲ್ಲಿ ಏನೂ ಇಲ್ಲದೇ ಇರುವಂಥ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ. ಕಾರಣ ಇದು ಶತಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ
ಎಲ್ಲ ಥರದ ಎಕ್ಸ್ಪೆರಿಮೆಂಟೇಷನ್ ಆಗೋಗ್ಬಿಟ್ಟಿದೆ. ಈಗ ನೀವೇನು ಮಾಡ್ತಾ ಇದ್ದೀರಾ ಹೊಸದಲ್ಲ. ಗಾಂಧರ್ವ ವಿವಾಹಗಳು, ಬೇಕಾದಷ್ಟು ವಿವಾಹಗಳು ನಡೆದು ಫೇಲ್ಯೂರ್ ಆಗಿ ಕೊನೆಗೆ ಮದುವೆ ಅನ್ನುವ ಒಂದು ಚೌಕಟ್ಟಿಗೆ ಬಂದಿರೋ ಅಂಥದ್ದು ನಾವು. ಹಾಗಾಗಿ ಡೊಪಮೈನು ಬಿಗಿನಿಂಗಲ್ಲಿ ನಾವೆಲ್ಟಿ ಇರೋದ್ರಿಂದ ಜಾಸ್ತಿ ಇರುತ್ತೆ, ನಂತರ ಸಡನ್ನಾಗಿ ಕಮ್ಮಿ ಆಗುತ್ತೆ. ಆದರೆ ಮದುವೆ ಸಂದರ್ಭದಲ್ಲಿ ಪ್ರತಿದಿನ ಅದರ ಒಂದು ಡೊಪಮೈನು ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಅಂದರೆ ಅದು ಕಡಿಮೆ ಆಗೋದಿಲ್ಲ, ಮಧ್ಯ ಮಧ್ಯೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ರಿವಾರ್ಡಿಂಗ್. ಈಗ ಅಡುಗೆ ಮಾಡ್ತಾರೆ ಹೆಂಡತಿ, ಒಳ್ಳೆಯ ಚೆನ್ನಾಗಿ ರುಚಿಯಾಗಿ ಮಾಡಿದಾಗ ಅವಳಿಗೆ ಒಂದು ಪ್ರಶಂಸೆ ಕೊಟ್ಟಾಗ ಡೊಪಮೈನ್ ಜಾಸ್ತಿ ಆಗುತ್ತೆ. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ನಾನು ಸರ್ವ್ ಮಾಡಬೇಕು, ಇನ್ನೂ ಚೆನ್ನಾಗಿ ನಾವು ಇರಬೇಕು, ಈ ಥರದ್ದು ಒಂದೊಂದು ಪ್ರಸಂಗಗಳು ಜಾಸ್ತಿ ಬರುತ್ತೆ. ಮತ್ತು ಅಲ್ಲಿ ನಮಗೆ ಬದ್ಧತೆ ಇರುತ್ತೆ, ವಿ ಆರ್ ಆನ್ಸರಬಲ್ ಟು ಎವ್ರಿ ಒನ್, ಅದೆಲ್ಲ ಇರೋದರಿಂದ ಡೋಪಮೈನು ಹೇಗೆ ಬೇಕೆ ಅದು ಅಬ್ರಪ್ಟಾಗಿ ಬಿಡುಗಡೆ ಆಗಲ್ಲ, ಒಂದು ಹಂತದಲ್ಲಿ ಬಹಳ ಚೆನ್ನಾಗಿ ಅದು ಮೇಂಟೈನ್ ಆಗ್ತಾ ಬರುತ್ತೆ. ಎಪಿಜೆನೆಟಿಕ್ ಚೇಂಜಸ್ ಅಂತ ಕರಿತೀವಿ. ಇನ್ನೊಂದು ಬಹಳ ಮುಖ್ಯವಾದದ್ದು, ಸದಾಕಾಲ ಒತ್ತಡದಲ್ಲೇ ಇರೋದರಿಂದ ಇವರ ಮೆದುಳಿನಲ್ಲಿ, ದೇಹದಲ್ಲಿ, DNA ಬಹಳಷ್ಟು ಮಿಥೈಲ್ ಗ್ರೂಪ್ಗಳು ಆ್ಯಡ್ ಆಗ್ತಾ ಬರುತ್ತೆ. ಇದರಿಂದ ಮುಂದಿನ ದಿನದಲ್ಲಿ ಒತ್ತಡವನ್ನು ನಿಯಂತ್ರಣ ಮಾಡುವ ಶಕ್ತಿ ಲಿವ್ ಇನ್ ರಿಲೇಷನಲ್ಲಿ ಇದ್ದವರಿಗೆ ಇರೋದಿಲ್ಲ. ಆದರೆ ಮದುವೆಯಾಗಿ ಆ ಒಂದು ಚೌಕಟ್ಟಿನಲ್ಲಿರುವಂಥ ಹೆಂಗಸು ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ ಅಂದರೆ, ಅವಳು ಎಂತಹ ಒತ್ತಡ ಬಂದರೂ ಅದನ್ನು ಸರಿಯಾಗಿ ಆ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವ ಶಕ್ತಿಯನ್ನು ಪಡೆದಿರ್ತಾಳೆ. ಕಾರಣ ಡಿಮಿಥೈಲೇಷನ್, ಗ್ಲೂಕೋಕಾರ್ಟಿಕಾಯ್ಡ್ ರಿಸೆಪ್ಟಾರ್ ಜೀನುಗಳಲ್ಲಿ ಮದುವೆಯ ಒಂದು ಬಂಧನದಿಂದ ಡಿಮಿಥೈಲೇಷನ್ ಆಗಿರುತ್ತೆ. ಆದರೆ ಒಪ್ಪಂದದಲ್ಲಿ ಇರುವಂತಹ, ಲಿವಿನ್ನಲ್ಲಿ ಇರುವಂತಹವರಿಗೆ ಮಿಥೈಲೇಷನ್ ಜಾಸ್ತಿ ಇರೋದ್ರಿಂದ ಸಣ್ಣ ಸಣ್ಣ ಸಮಸ್ಯೆ, ಆ ಟೇಬಲ್ ಮೇಲೆ ಅವನು ತಿಂಡಿ ತಿಂದು ಹಾಗೆ ತಟ್ಟೆ ಬಿಟ್ಟೋಗಿದ್ದಾನೆ, ಅದು ಒಂದು ಇರಿಟೇಷನ್ ಅನ್ನೋ ಥರ ಸ್ಟೇಜಿಗೆ ರೀಚ್ ಆಗ್ತಾರೆ. ಅವನು ಡಸ್ಟ್ಬಿನ್ ಒಳಗಡೆ ಅದನ್ನು ಹಾಕಿಲ್ಲ, ಅದು ಇರಿಟೇಷನ್. ಹಾಗಾಗಿ ಏನಕ್ಕೆ ಅಂದರೆ ಸಣ್ಣ ಸಣ್ಣದಕ್ಕೂ ಅವರು ಇರಿಟೇಟ್ ಆಗ್ತಾ ಇರ್ತಾರೆ. ಆದರೆ ಒಂದು ಮದುವೆಯನ್ನು ಒಂದು ಬಂಧನದಲ್ಲಿದ್ದಾಗ ಅಷ್ಟೊಂದು ಇಲ್ಲಿ ಆಗುವಂಥ ಪ್ರೊವೋಕಿಂಗು, ಇರಿಟೇಷನು ಆ ಮಟ್ಟಕ್ಕಾಗಲ್ಲ. ಏಕೆಂತಂದರೆ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇವರಲ್ಲೂ ತಪ್ಪುಗಳಿರುತ್ತೆ, ಅವರಲ್ಲೂ ಇರುತ್ತೆ. ಇಬ್ಬರು ಅದನ್ನು ಒಪ್ಪಿಕೊಂಡು ಇಬ್ಬರಲ್ಲಿರುವ ಒಳ್ಳೆಯ ಗುಣಗಳನ್ನು ಒಂದು ಎತ್ತಿ ಹಿಡಿದು ಪ್ರಶಂಸೆ ಮಾಡೋದ್ರಿಂದ ಆ ಒಂದು ವ್ಯವಸ್ಥೆನೇ ಬೇರೆ. ಜೊತೆಯಲ್ಲಿ ಇದಕ್ಕಿಂತ ಮುಖ್ಯವಾಗಿ ನಾವು ನೋಡಿರೋಂಥ ಭಾಳ ಪ್ರಮುಖವಾದ ಅಂಶ, ಒಪ್ಪಂದದಲ್ಲಿ ಇರುವಂಥವರ ಮುಂದಿನ ದಿನದಲ್ಲಿ ಅವರ ಒಂದು ಇಮ್ಯುನಿಟಿನ ನಾವು ನೋಡೋದಾದರೆ, ರೋಗ ಪ್ರತಿರೋಧಕ ಶಕ್ತಿ ಅದು ಸಂಪೂರ್ಣವಾಗಿ ಕುಗ್ಗೋಗುತ್ತೆ. ಏಕೆಂದರೆ ಸದಾಕಾಲ ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ, ಸದಾಕಾಲ ಎಲ್ಲೋ ಗೊತ್ತಿಲ್ಲದೆ ಎಲ್ಲೋ ಒಂದು ಕಾರ್ನರಲ್ಲಿ ಒಂದು ಆತಂಕ ಇರುತ್ತೆ. ಯಾವಾಗಲಾರು ನನಗಿನ್ನ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಅವ್ನು ಬಿಟ್ಟು ಹೋಗಬಹುದಾ ಅನ್ನೋದು, ಇನ್ನೂ ಚೆನ್ನಾಗಿರೋದೇನಾದ್ರು ಆದರೆ, ಏಕೆಂದರೆ ಕಮಿಟ್ಮೆಂಟ್ ಇಲ್ಲ ಅಲ್ಲಿ. ಅದಕ್ಕೆ ಸಮಾಜ ಒಪ್ಪಿಗೆ ಕೊಟ್ಟು ಹಿರಿಯರ ಸಮ್ಮುಖದಲ್ಲಿ ಎರಡು ಕುಟುಂಬಗಳು ಒಪ್ಪಂದ ಮಾಡಿಕೊಂಡು ಮಾಡಿಲ್ಲ. ಇಲ್ಲಿ ಇವರಿಬ್ಬರ ಒಪ್ಪಂದ ಅಷ್ಟೇ. ಇದು ಗಾಂಧರ್ವ ವಿವಾಹ, ಇದಕ್ಕೆ ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನ್ ಆಗಲಿ, ಮತ್ತೊಂದಾಗಲಿ, ಪುರೋಹಿತಿಕೆ ಆಗಲಿ ಏನೂ ಇಲ್ಲ. ಇವರೇ ಇಷ್ಟಪಟ್ಟು ಜೊತೆಯಾಗಿ ವಾಸ್ತಿರೋ ಅಂಥದ್ದು. ಹಾಗಾಗಿ ಇವನಿಗೂ ಸಹ ಯಾವಾಗಲೂ ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತೆ, ಆಕೆ ನನ್ನ ಬಿಟ್ಟು ಹೋಗ್ಬೋದು ಅಂತ. ಇವಳಿಗೂ ಸಹ ಆ ಇನ್ಸೆಕ್ಯೂರ್ ಫೀಲಿಂಗು, ನನಗಿನ್ನ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಬಿಟ್ಟು ಹೋಗಬಹುದು ಅನ್ನೋ ಫೀಲಿಂಗ್ ಇರುತ್ತೆ. ಸೊ ಅಥವಾ ಹೆಚ್ಚಿನ ಒಂದು ಕೆಲಸ ಅಥವಾ ಹಣ ಸಿಕ್ಕಿದ್ರೆ ಬಿಟ್ಟು ಹೋಗ್ಬೋದು ಅಂತ, ಈ ಥರ ಬೇಕಾದಷ್ಟು ಸದಾ ಕಾಲ ಇದರಲ್ಲೇ ಮುಳುಗಿರೋದ್ರಿಂದ ಇವರ ಇಮ್ಯುನಿಟಿ ಅಥವಾ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಸದಾ ಕಾಲ ಮೈಗ್ರೇನ್ ಆಗ್ಬೋದು, ಅಥವಾ ದೇಹದಲ್ಲಿ ಒಂಥರ ಚಡಪಡಿಕೆ, ಹಪಾತಪಿ ಅಂತಾರಲ್ಲ, ಅಂದರೆ ಒಂದು ಸಮಾಧಾನವಾಗಿ ಜೀವನ ನಡೀತಾ ಇರಲ್ಲ. ಸಣ್ಣ ಸಣ್ಣದಕ್ಕೂ ಸಿಡಿಮಿಡಿಗೊಳ್ಳೋದು, ಹತಾಶೆ ಆಗೋದು, ಕೋಪ ಬರೋದು, ಆತಂಕ ಆಗೋದು, ಖಿನ್ನತೆಗೂ ಒಳಪಡುವ ಸಾಧ್ಯತೆಗಳು ಬಹಳ ಹೆಚ್ಚು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರಿಂದ ಇದು ಏನೂ ತೊಂದರೆ ಆಗಬಾರದು ಅನ್ನೋದಕ್ಕೆ ಸಾವಿರಾರು ವರ್ಷಗಳಿಂದ ಇದೆಲ್ಲ ಎಕ್ಸ್ಪರಿಮೆಂಟೇಷನ್ ಆಗೋಗಿದೆ. ಆಗಿ ಕೊನೆಗೆ ಹಿರಿಯರು ಕೊಟ್ಟಿರೋಂಥದ್ದು, ನೋಡಿ ಈ ಥರ ಮದುವೆಯನ್ನು ಒಂದು ಚೌಕಟ್ಟು ಬೇಕು, ಅದಿದ್ದಾಗ ನಮ್ಮಲ್ಲಿ ಸುರಕ್ಷತಾ ಮನೋಭಾವನೆ ಇರುತ್ತೆ, ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ. ಕಾರ್ಟಿಸಾಲ್ ಬಗ್ಗೆ ಗೊತ್ತಿಲ್ಲ ಅವರಿಗೆ, ಆದರೆ ಇದರಿಂದ ಅನುಕೂಲಗಳು ಜಾಸ್ತಿ. ಕೊನೆಯವರೆಗೂ ನಿನ್ನ ಆರೋಗ್ಯ ಹಾಳಾದರೂ ನಿನ್ನ ಜೊತೆ ಒಬ್ಬರು ಇರ್ತಾರೆ, ನೀನು ಸುಖದಲ್ಲೂ ನಿನಗೆ ಜೊತೆ ಇರ್ತಾರೆ, ದುಃಖದಲ್ಲೂ ನಿನ್ನ ಜೊತೆ ಇರ್ತಾರೆ, ಸಂಕಷ್ಟದಲ್ಲೂ ಜೊತೆ ಇರ್ತಾರೆ. ಇರಬೇಕು ಒಬ್ಬ ವ್ಯಕ್ತಿ. ಮನುಷ್ಯ ಒಂಟಿಯಾಗಿ ಬದುಕೋಕ್ಕಾಗಲ್ಲ, ಸಂಘಜೀವಿ. ಇದೆಲ್ಲ ಬೇಕು ಅಂತಂದರೆ ನಿನಗೆ ಜೊತೆ ಇರಬೇಕು. ಆ ಜೊತೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೆ ಮದುವೆ ಅನ್ನುವ ವ್ಯವಸ್ಥೆ, ಮಕ್ಕಳು ಅನ್ನೋದು, ಸಂತಾನ, ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿ ಬದುಕೋದಕ್ಕೆ ಇರೋ ಒಂದೇ ಒಂದು ಮೂಲ ಕಾರಣ ಅದರ ಜನರೇಷನ್ ಕಂಟಿನ್ಯೂ ಆಗಬೇಕು. ವೈರಸ್, ಬ್ಯಾಕ್ಟೀರಿಯಾಗಳಿಂದನೂ ಸಹ ಇದನ್ನು ನಾವು ನೋಡ್ತೀವಿ. ಪ್ರಾಣಿ ಜಗತ್ತಿನಲ್ಲಿ ಸಂತಾನೋತ್ಪಾದನೆಗೆ ಬಹಳ ಪ್ರಾಮುಖ್ಯತೆ ಇದೆ.
ಕೆಲವು ಪಕ್ಷಿಗಳು ಅದನ್ನು ಮರಿ ಮಾಡಬೇಕು ಅಂತ ತಾವೇ ಸತ್ತೋಗುತ್ತೆ. ಕೆಲವು ಮೀನುಗಳು ತನ್ನ ಮಕ್ಕಳಿಗೆ ಆಹಾರ ಕೊಟ್ಟು ತಾನು ಸಾಯುವಂತಹದ್ದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಂತೀವಿ, ಅಂಥದ್ದೆಲ್ಲ ನಾವು ನೋಡ್ತೀವಿ. ಆದರೆ ಮನುಷ್ಯ ಇತ್ತೀಚಿನ ದಿನದಲ್ಲಿ ಸಂತಾನದ ಬಗ್ಗೆ ಅವನಿಗೆ ಯಾವುದೇ ರೀತಿ ಇಲ್ಲ. ನಾವೇ ಆರಾಮಾಗಿರ್ಬೇಕು, ಮಕ್ಕಳು ಏನಕ್ಕೆ ಬೇಕು ಅನ್ನುವ ಒಂದು ಧೋರಣೆ ಇದೆ. ಆದರೆ ಅದಕ್ಕೆ ಏನೂ ಅರ್ಥ ಇಲ್ಲ. ಕಾರಣ, ನಾನು ಇಮ್ಮಾರ್ಟಲ್ ಆಗಬೇಕು, ನಾನು ನನ್ನ ಮರಣದ ನಂತರವೂ ಬದುಕಿರಬೇಕು ಅಂದರೆ ನನ್ನ ಮಕ್ಕಳ ಮುಖಾಂತರ ಬದುಕ್ತೀನಿ, ಮೊಮ್ಮಕ್ಕಳ ಮುಖಾಂತರ ನಾನು ಬದುಕಿರ್ತೀನಿ. ಕಾರಣ, ನನ್ನ ಜೀನೋಮ್ ನನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಮಕ್ಕಳಿಂದ ಮೊಮ್ಮಕ್ಕಳಿಗೆ 10 ತಲೆಮಾರುಗಳ ಕಾಲ ಒಬ್ಬ ಮನುಷ್ಯ ಬದುಕ್ತಾನೆ. ಕಾರಣ, ಅವನ ಜೀನೋಮ್ ಟ್ರಾನ್ಸ್ಫರ್ ಆಗುತ್ತೆ. ಇದು ಎಲ್ಲಾಗುತ್ತೆ ಅಂದರೆ ಮದುವೆಗಳಲ್ಲಿ ಮಾತ್ರ. ಆದರೆ ಒಪ್ಪಂದದಲ್ಲಿ ಅಲ್ಲಿ ಮಕ್ಕಳು ಇರೋದಿಲ್ಲ. ಕೇವಲ ಒಂದು ಅವರ ಏನು ದೈಹಿಕ ಬಯಕೆಗಳಿರುತ್ತೆ ಅದನ್ನು ಮಾತ್ರ ತೀರಿಸ್ಕೊಳ್ತಾರೆ. ಜೊತೆಗೆ ಸುಮ್ಮನೆ ಒಬ್ಬ ಕಂಪ್ಯಾನಿಯನ್ ಬೇಕು ಅನ್ನೋದು. ಹಾಗಾಗಿ ಆ ವ್ಯವಸ್ಥೆಯಲ್ಲಿ ಫೇಲ್ಯೂರ್ಗಳೇ ಜಾಸ್ತಿ. ಅದರಿಂದ ಸಾಮಾಜಿಕವಾಗಿ ಫೇಲ್ಯೂರ್ಗಳ ಜೊತೆಯಲ್ಲಿ ನಾವು ಮೆದುಳನ್ನು ನೋಡಿದಾಗ, ದೇಹದ ಒಳಗಡೆ ಬಿಡುಗಡೆಯಾಗುವ ರಾಸಾಯನಿಕಗಳನ್ನು ನೋಡಿದಾಗ ನಮಗೆ ಬಹಳಷ್ಟು ವ್ಯತ್ಯಾಸಗಳು ಈ ಲಿವಿನ್ನಲ್ಲಿ ಮತ್ತು ಮದುವೆ ಇವೆರಡಕ್ಕೂ ಹೋಲಿಸಿದರೆ ದೊರಕುತ್ತೆ. ಎಲ್ಲ ರೀತಿಯಲ್ಲೂ ನೀವು 10-15 ಪಾತ್ವೆಗಳನ್ನು ನಾವು ನೋಡ್ತಾ ಬಂದರು. ಎಲ್ಲದನ್ನೂ ನೋಡಿದ್ರೆ ಓವರಲ್ ಆಗಿ ಹೃದಯದ ಆರೋಗ್ಯ ಆಗ್ಬೋದು, ಶ್ವಾಸಕೋಶದ ಆರೋಗ್ಯ ಆಗ್ಬೋದು, ಎಲ್ಲ ರೀತಿ ಮೆದುಳಿನ ಆರೋಗ್ಯ ಆಗ್ಬೋದು, ಎಲ್ಲದನ್ನೂ ನಾವು ಓವರಲ್ ಆಗಿ ನೋಡಿದ್ರೆ ಮದುವೆ ಅನ್ನುವ ವ್ಯವಸ್ಥೆಯಲ್ಲಿ ಅದು ಆರೋಗ್ಯಕರವಾಗಿರುತ್ತೆ. ಒಪ್ಪಂದದಲ್ಲಿ, ಏಕೆಂದರೆ ಅಲ್ಲಿ ಒಪ್ಪಂದ ಅಂದರೆ ಲಿವಿನ್ನಲ್ಲಿ ಏನೂ ಒಂದು ರಿಜಿಸ್ಟರ್ ಆಗಿರೋದಿಲ್ಲ. ನಾನು ಇಷ್ಟು ವರ್ಷಗಳ ಕಾಲ ನಿನ್ನ ಜೊತೆ ಇರ್ತೀನಿ ಅನ್ನೋದು ಏನೂ ಇಲ್ಲ. ಯಾವುದೇ ಒಂದು ಬಾಂಡಿಂಗ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಬದ್ಧತೆ ಇಲ್ಲ. ಹಾಗಾಗಿ ಅದು ಸದಾ ಕಾಲ ಜಾಗೃತ ಸ್ಥಿತಿಯಲ್ಲಿರುವಂತಹ ಒಂದು ಒಪ್ಪಂದ ಆಗಿರುತ್ತೆ. ಮತ್ತು ಅದು ಸದಾ ಕಾಲ ಆತಂಕವನ್ನು ಸೃಷ್ಟಿ ಮಾಡುವಂಥ ಒಪ್ಪಂದ ಆಗಿರುತ್ತೆ. ಕಾರ್ಟಿಸಾಲ್ ಒತ್ತಡದ ಹಾರ್ಮೋನು ಮತ್ತು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಸದಾಕಾಲ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಆದರೆ ಮದುವೆಯ ಒಂದು ಒಪ್ಪಂದದಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದು ಆ್ಯಕ್ಟಿವೇಟ್ ಆಗಿರುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಬೇಕಾದಷ್ಟು ಈ ಥರದ ಸಂಶೋಧನಾ ಲೇಖನಗಳು ಅದು ಮದುವೆಗೆ ಹೆಚ್ಚಿನ ಒತ್ತು ಕೊಟ್ಟಿರೋದ್ರಿಂದ ಒನ್ಸ್ ಅಗೈನ್ ಇದೆಲ್ಲದರ ದುಷ್ಪರಿಣಾಮ ಆದರೆ ನಮ್ಮ ಯುವ ಜನತೆ ಆ ಮದುವೆನ ಒಂದು ಚೌಕಟ್ಟಿಗೆ ಬರಬಹುದು. ಬಟ್ ಅಲ್ಲಿಯವರೆಗೂ ಅವರು ನಾನಾ ರೀತಿಯ ಎಕ್ಸ್ಪರಿಮೆಂಟೇಷನ್ ಅನುಭವಿಸಿ ಅದರಿಂದ ಆಗುವ ತೊಂದರೆಗಳು ಅನುಕೂಲಗಳನ್ನು ಕೂಲಂಕುಷವಾಗಿ ನೋಡಿದಾಗ ಮಾತ್ರ ಮದುವೆ ಅನ್ನುವ ಒಂದು ಚೌಕಟ್ಟು ಮನುಷ್ಯನಿಗೆ ಏನಕ್ಕೆ ಬೇಕು ಅಂತ ಅರ್ಥ ಆಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಮದುವೆಯಿಂದ ನಾನಾ ರೀತಿಯ ಪ್ರಯೋಜನಗಳಿದೆ. ಆದರೆ ಒಪ್ಪಂದದಿಂದ ಅದರಿಂದ ಅನಾನುಕೂಲಗಳೇ ಹೆಚ್ಚು, ಅನುಕೂಲಕ್ಕೆ ಕಂಪೇರ್ ಮಾಡಿದ್ರೆ ಅನಾನುಕೂಲಗಳೇ ಹೆಚ್ಚು. ಹಾಗಾಗಿ ಲಿವ್-ಇನ್ ರಿಲೇಷನ್ನು ಒಂದು ಮರುಭೂಮಿಯಲ್ಲಿರುವ ಒಂದು ಏನು ಮಿರೇಜ್ ಅಂತೀವಲ್ಲ, ಸುಮ್ಮನೆ ನೀರು ಥರ ಕಾಣುತ್ತೆ, ಚೆನ್ನಾಗಿದೆ ನೀರಿದೆ ಅಲ್ಲಿ ಅಂತ, ಆದರೆ ನೀರು ಇರೋದಿಲ್ಲ ಅಲ್ಲಿ. ಆದರೆ ಮದುವೆ ಅನ್ನೋದು ಅದೊಂದು ಎಲ್ಲರೂ ಸೇರಿ ನಡೆಸುವ ಒಂದು ಸಂಘಟನೆಯ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಅದು ಸದಾ ಕಾಲ ಮನುಷ್ಯನನ್ನು ಸುಸ್ಥಿತಿಯಲ್ಲಿಡುತ್ತೆ, ಸಾಧ್ಯ ಆಗುತ್ತೆ. ನಮಸ್ಕಾರ.